ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಿರುವಂತಹ ಮಾತಿಗೆ ಮುತಾಲಿಕ್ ಅವರು ಇದೀಗ ಕಿಡಿಕಾರಿದ್ದಾರೆ. 100 ಕೋಟಿ ಹಿಂದೂಗಳು ಇದನ್ನ ಖಂಡಿಸ್ತೀವಿ. ಹುಬ್ಬಳ್ಳಿಯಲ್ಲಿ ಪ್ರಮೋದ್ ಮುತಾಲಿಕ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಹಿಂದೂಗಳಿಗೆ ಕಿಮ್ಮತ್ತು ಕೊಡದೆ ಬಾಯಿಗೆ ಬಂದಂತೆ ನೀವು ಮಾತನಾಡಬೇಡಿ, 100 ಕೋಟಿ ಹಿಂದೂಗಳಿಗೆ ನೀವು ಅಪಮಾನ ಮಾಡಿದಿರಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ಒಮ್ಮೆ ಕುಂಭಮೇಳಕ್ಕೆ ಹೋಗಿ ಬನ್ನಿ ಅಂತ ಪ್ರಮೋದ್ ಮುತಾಲಿಕ್ ಹೇಳಿದ್ದಾರೆ. ಬಡವರ ಬಗ್ಗೆ ಕಾಳಜಿ ಇದ್ರೆ ಖರ್ಗೆ ಅವರು ಕುಂಭಮೇಳಕ್ಕೆ ಹೋಗಿ ಬರಬೇಕು. ಇಲ್ಲಿ ರಾಜಕೀಯ ಮಾಡೋದು ಬೇಡ, ರಾಜಕೀಯ ನಿಮ್ಮ ಮನೆಯಲ್ಲಿ ಇಟ್ಕೊಂಡ್ಬಿಡಿ. ಕಾಂಗ್ರೆಸ್ನವರು ಈ ಬಗ್ಗೆ ಕ್ಷಮೆ ಕೇಳಬೇಕು ಅಂತ ಪ್ರಮೋದ್ ಮುತಾಲಿಕ್ ಅವರು ಆಗ್ರಹ ಮಾಡಿದ್ದಾರೆ. ದೇಶದ 100 ಕೋಟಿ ಹಿಂದೂಗಳನ್ನು ನೀವು ಅಪಮಾನ ಮಾಡಿದಿರಿ ಅಂತ ಪ್ರಮೋದ್ ಮುತಾಲಿಕ್ ಅವರು ಕಿಡಿಕಾರಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ವಿರುದ್ಧ ಕಿಡಿಕಾರಿದ್ದಾರೆ. ನೀವು ಹೋಗಿ ಗಂಗಾ ಸ್ನಾನ ಮಾಡಿ ಬನ್ನಿ ಅಂತ ಎಐಸಿಸಿ ಅಧ್ಯಕ್ಷರ ವಿರುದ್ಧ ಕಿಡಿಕಾರಿದ್ದಾರೆ. ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಇವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕುಂಭಮೇಳದಲ್ಲಿ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗತ್ತಾ ಅನ್ನುವಂಥದ್ದು ಒಂದು ವ್ಯಂಗ್ಯವಾಗಿ ಇವತ್ತು ಅದನ್ನು ಮಾತು ಹೇಳಿದ್ದು ಖಂಡನೀಯವಾದ. ಇದನ್ನು ಶ್ರೀರಾಮ್ ಸೇನೆ ಸಂಘಟನೆ ಅಷ್ಟೇ ಅಲ್ಲ, 100 ಕೋಟಿ ಹಿಂದೂಗಳು ಇದನ್ನು ನಾವು ಖಂಡಿಸ್ತಾ ಇದ್ದೀವಿ, ವಿರೋಧಿಸ್ತಾ ಇದ್ದೀವಿ. ವಿರೋಧ ಪಕ್ಷದ ನಾಯಕರು ಅಂದ ತಕ್ಷಣ ಬಾಯಿಗೆ ಬಂದಂಗೆ ಮಾತನಾಡುವಂಥದ್ದು ಸರಿಯಲ್ಲ. ಸಾವಿರಾರು ವರ್ಷದಿಂದ ನಡ್ಕೊಂಡು ಬಂದಂಥ ಈ ಕುಂಭಮೇಳಕ್ಕೆ ತ್ರಿವೇಣಿ ಸಂಗಮ ಕೋಟ್ಯಾಂತರ ಜನರ ಭಾವನೆಗೆ ಕಿಮ್ಮತ್ತು ಕೊಡದೆ ಬಾಯಿಗೆ ಬಂದಂಗೆ ಮಾತನಾಡುವುದನ್ನು ನಾಲಿಗೆ ಬಿಗಿ ಹಿಡಿದು ಮಾತಾಡಬೇಕು ಅಂತನ್ನುವಂಥದ್ದು ವಿರೋಧ ಪಕ್ಷದ ನಾಯಕ ಅಂತಂದ ತಕ್ಷಣ ಏನು ಬೇಕಾದ್ರೂ ಮಾತಾಡಬಹುದು, ಇದು ಒಪ್ಪಲಾರದು. 100 ಕೋಟಿ ಹಿಂದೂಗಳಿಗೆ ನೀವು ಅವಮಾನ ಮಾಡಿದ್ದೀರಿ. ಹಿಂದೂ ವಿರೋಧಿ ನೀತಿ ಮತ್ತೆ 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 ಕಾಂಗ್ರೆಸ್ ಎದ್ದು ತೋರಿಸ್ತಾ ಇದೆ. ಹಿಂದೂ ಸಮಾಜ ನಿಮ್ಮ ಮಾತನ್ನು ಒಪ್ಪಲ್ಲ. ನೀವು ಒಮ್ಮೆ ಕುಂಭಮೇಳಕ್ಕೆ ಹೋಗಿ ಬನ್ನಿ. ನಾನು ಹೋಗಿದ್ದೀನಿ. ಲಕ್ಷಾಂತರ ಬಡವರಿಗೆ ಉದ್ಯೋಗ ಕೊಟ್ಟಿದೆ, ಉಪಜೀವನ ಕೊಟ್ಟಿದೆ, ಹೊಟ್ಟೆಗೆ ಕೊಟ್ಟಿದೆ. ಸೊ ಅಂಥ ಒಂದು ಬರೇ ಒಂದು ಸ್ನಾನ ಅಷ್ಟೇ, ಸ್ನಾನ ಅನ್ನುವಂಥದ್ದು ಅತ್ಯಂತ ಪವಿತ್ರವಾದ್ದು, ಶ್ರೇಷ್ಠವಾದ್ದು. ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ